ಫ್ರೆಂಡ್ಸ್, ಇವತ್ತು ನಾವು ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪನೂ ಕಸರು ಇರಲ್ಲ ಫ್ರೆಂಡ್ಸ್, ಮಕ್ಕಳು ತಿಂತಾರೆ ಈ ತರ ಮಾಡಿದ್ರೆ. ನೋಡಿ, ಇದಕ್ಕೆ ಒಂದ್ ಸ್ವಲ್ಪ ನಾವು ಉಪ್ಪು ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಕಲಸಿ ಒಂದು 5-10 ಮಿನಿಟ್ಸ್ ಫುಲ್ ನೀಟಾಗಿ ಮ್ಯಾಶ್ ಮಾಡ್ಬೇಕು ಫ್ರೆಂಡ್ಸ್. ಈ ತರ ಸ್ವಲ್ಪನೂ ಕಸರನೇ ಇರಲ್ಲ ಫ್ರೆಂಡ್ಸ್. ಇದು ಮಕ್ಕಳು ತಿಂತಾರೆ ನಾನ್ ಮಾಡಿರೋ ತರ ಮಾಡಿದ್ರೆ. ನೋಡಿ, ಹಾಗಲಕಾಯಿ ಫ್ರೈ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ, ರೊಟ್ಟಿಗೆ, ಸೈಡಿಗೆ ನಾವು ನೆಂಚ್ಕೊಳಕ್ ಅನ್ನ ಸಾರು ಮಾಡ್ದಾಗ ನೆಂಚ್ಕೊಳಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ತರ ಮಾಡಿದ್ವಲ್ವಾ, ಬನ್ನಿ ನೋಡಿ ಫ್ರೆಂಡ್ಸ್. ಈ ತರ ಎಣ್ಣೆ ಹಾಕೊಂಡು ಬಾಂಡ್ಲಿನಲ್ಲಿ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ನಾವು ಇದನ್ನ ಸ್ವಲ್ಪ ಗೋಲ್ಡ್ ಕಲರ್ ಬರೋ ಗಂಟನೂ ಫ್ರೈ ಮಾಡಿ, ಸ್ವಲ್ಪನೂ ಕಸರೇನೇ ಇರಲ್ಲ ಫ್ರೆಂಡ್ಸ್. ಈ ರೀತಿ ನಾವು ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ನಾವು ಮಿಕ್ಸಿಗೆ ಸ್ವಲ್ಪ ಒಣ ಕೊಬ್ಬರಿ ತಗೊಬೇಕು, ಬಾಡಿಗೆ ಮೆಣಸಿನ್ಕಾಯಿ ಒಂದು 4-5, ಖಾರ ಮೆಣಸಿನ್ಕಾಯಿ ಒಂದಿಷ್ಟು, ಇದು ಬೆಳ್ಳುಳ್ಳಿ, ಇದು ಸುಲ್ಕೊಂಬಿಟ್ಟು ಇದೆಲ್ಲ ಪೌಡ್ರ್ ಮಾಡ್ಕೊಬೇಕು ಫ್ರೆಂಡ್ಸ್. ಪೌಡ್ರ್ ಮಾಡ್ಕೊಂಡು ಅದು ಫ್ರೈಗೆ ಹಾಕ್ಬೇಕು. ನೋಡಿ, ಹಾಗಲಕಾಯಿ ಎಲ್ಲ ನೋಡಿ ಫ್ರೈ ಆಗ್ತಾ ಇದೆ. ನೋಡಿ, ಈಗ ಈ ರೀತಿ ಮಾಡಿದ್ದೀನಿ ಈ ಕಲರಲ್ಲಿ. ನೋಡಿ, ಕಲರ್ ಬರಬೇಕು. ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಬಾಣಲಿ ಇಟ್ಟಿದ್ದೀನಿ. ಅದೇ ನಾವು ಹಾಗಲಕಾಯಿ ಫ್ರೈ ಮಾಡ್ಕೊಂಡ್ವಲ್ಲ, ಅದೇ ಎಣ್ಣೆ ತಗೊಂಡಿರೋದಕ್ಕೆ ಈ ಕಲರ್ ಇದೆ. ಅದಕ್ಕೆ ನೋಡಿ ನಾವು ಸಾಸಿವೆ ಹಾಕೊಂತ ಇದೀವಿ. ಫ್ರೈ ಹಾಕ್ಬೇಕು ಫ್ರೆಂಡ್ಸ್. ಸ್ವಲ್ಪ ಕಡಲೆಬೇಳೆ ಹಾಕೋಣ. ನೋಡಿ, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರೋದಂತ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ನಾವು ಸ್ವಲ್ಪ ಉಪ್ಪು ಹಾಕೋಣ ಫ್ರೆಂಡ್ಸ್. ನಾವು ಅವಾಗೆ ಉಪ್ಪು ಹಾಕಿದ್ದೀವಲ್ಲ ಹಾಗಲಕಾಯಿಗೆ, ನಾವು ನೋಡ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಟೊಮೆಟೊ ಹಾಕ್ಕೊಬೇಕು. ಟೊಮೆಟೊ ಸ್ಮ್ಯಾಶ್ ಆಗುತ್ತೆ. ಟೊಮೆಟೊ ಸ್ಮ್ಯಾಶ್ ಆಗೋಂತ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ನಾವು ಸ್ವಲ್ಪ ಅರಿಶಿನ ಹಾಕ್ಕೊಬೇಕು ಫ್ರೆಂಡ್ಸ್. ನಾವು ಸ್ವಲ್ಪ ಅರಿಶಿನ ಹಾಕೋಣ. ನೋಡಿ ಫ್ರೆಂಡ್ಸ್, ಫ್ರೈ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಹಾಕ್ತಾ ಇದ್ದೀವಿ. ಇದರಲ್ಲಿ ಎಣ್ಣೆ ಜಾಸ್ತಿ ಇರೋದಕ್ಕೆ ನಾನು ಅದರಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ನಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೊಬೇಕು ಫ್ರೆಂಡ್ಸ್. ಈಗ ಗೊತ್ತಿಲ್ಲಂದ್ರೆ ನೋಡಿ, ಸ್ವಲ್ಪನೂ ಕಸ ಇರಲ್ಲ ಫ್ರೆಂಡ್ಸ್. ಇದು ನೀವು ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಟೇಸ್ಟ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಕಸರನೇ ಇರಲ್ಲ ಫ್ರೆಂಡ್ಸ್. ಚಪಾತಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕೆ, ಅನ್ನ ಸಾರಿಗೆ, ಬರೀ ಅನ್ನವೆಲ್ಲ ಹಾಕೊಂಡು ತಿನ್ಬೋದು. ನಾವಾಗೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್. ನೋಡಿ, ಅದನ್ನ ಹಾಕ್ತಾ ಇದ್ದೀನಿ.
ಅದಕ್ಕೆ ಹಾಕಿದ್ದೀನಿ ಈಗ. ಇದಕ್ಕೆ ನಾವು ನೀಟಾಗಿ ಕುದಿಸ್ಕೊಳ್ಬೇಕು, ಕಲಿಸ್ಬೇಕು ನೀಟಾಗಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಶುಗರ್ ಇರೋರೆಲ್ಲ ಅಂದರೆ ನಾವು ಶುಗರ್ ಇಲ್ಲದೆ ಇರೋದು ತುಂಬ ಒಳ್ಳೆಯದು. ಹಾಗಲಕಾಯಿ ಸ್ವಲ್ಪನೂ ಕಸರೇನೇ ಇರಲ್ಲ ಫ್ರೆಂಡ್ಸ್. ಇದು ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ನೀವು ಇದೇ ರೀತಿಯಲ್ಲಿ ಮಾಡಿ ಫ್ರೆಂಡ್ಸ್. ನಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನ ಮುಚ್ಚಳ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ತಿರ್ಸ್ಕೊಡೋಣ. ನೋಡಿ ಚೆನ್ನಾಗಾಗಿದೆ ನೋಡಿ. ಇವಾಗ ಇಷ್ಟ ಫ್ರೆಂಡ್ಸ್. ಇದು ನೀವು ಟೇಸ್ಟ್ ಉಪ್ಪು ಖಾರ ನಿಮ್ಗೆ ರುಚಿ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಪಲ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕರಿ ಥರ ಮಾಡ್ಕೊಂಡ್ರೆ. ಬಾಯ್ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ.